ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ 15/3/2026ರಂದು ಸಂಜೆ 7:30 ಸುಮಾರಿಗೆ ಕತ್ತಲು ಆವರಿಸುತ್ತಿದ್ದಂತೆ ಭಾರೀ ಸದ್ದಿನೊಂದಿಗೆ ಮಿಂಚು ಸಂಭವಿಸಿದೆ. ಸಿಡಿಲಿನ ಆರ್ಭಟಕ್ಕೆ ಹುಣಸಗಿ ಪಟ್ಟಣದ ಜನ ಬೆಚ್ಚಿಬಿದ್ದಿದ್ದಾರೆ. ರವಿವಾರ ಸಂಜೆ 7:30ಕ್ಕೆ ಆಕಾಶದಿಂದ ಇಳಿದ ಸಿಡಿಲು ತೆಂಗಿನ ಮರವನ್ನ ಗುರಿ ಮಾಡಿದೆ. ನಡುಗಿದ 12ನೇ ವಾರ್ಡ್ನ ಜನ ಮುದುನೂರು ಸಾಹುಕಾರ ಅವರ ನಿವಾಸದ ಮುಂದೆ ಎತ್ತರದ ತೆಂಗಿನ ಮರಕ್ಕೆ ಸಿಡಿಲು ನೇರವಾಗಿ ಅಪ್ಪಳಿಸಿದೆ. ಆ ಕ್ಷಣ ಉಂಟಾದ ಭಾರೀ ಶಬ್ದಕ್ಕೆ ಇಡೀ ಓಣಿಯ ಜನ ಒಂದು ಕ್ಷಣ ಶಬ್ದವಾಗಿ ನಡುಗಿದ್ದಾರೆ. ಸಿಡಿಲು ಬಡಿದ ತೀವ್ರತೆಗೆ ತೆಂಗಿನ ಮರದ ಹಸಿರು ಉರಿಗಳು ಸುಟ್ಟು ಕರಕಲಾಗಿದ್ದು, ಬೆಂಕಿಯ ಜ್ವಾಲೆ ಕ್ಷಣ ಮಾತ್ರದಲ್ಲಿ ಕಾಣಿಸಿಕೊಂಡಿದೆ. ಮನೆಯ ಮುಂದೆಯ ಸಿಡಿಲು ಬಡಿದ ಶಬ್ದಕ್ಕೆ ಕಿವಿಗಳೇ ಮಂದವಾದವು. ದೇವರ ದಯೆಯಿಂದ ಮನೆಯವರಿಗೆ ಯಾವುದೇ ತೊಂದರೆ ಆಗಿಲ್ಲ ಎಂದು ಸ್ಥಳೀಯರು ತಮ್ಮ ಆತಂಕ ವ್ಯಕ್ತಪಡಿಸಿದರು. ವರದಿ ಯಾದಗಿರಿ ಜಿಲ್ಲಾ ಹನುಮಂತದೂರಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. 7:30 ಆಗಿತ್ತು. ನಮಸ್ಕಾರ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು. ಇದು ಸಿಡ್ಲು ಬಿದ್ದದ್ದು 7:35 ಇಲ್ಲಿ ಸಿಡ್ಲು ಬಿದ್ದದ್ದು ಯಾರಿಗೇನ ಅಪಾಯ ಏನಾಗಿತ್ತು? ಯಾರಿಗೇನಾಗಿಲ್ಲ. ನಾನೇ ಗಾಡಿ ನಿಂದಿಸಿ ಒಳಗೆ ಮನೆಯಾಗ ಹೋಗಿದ್ದೆ, ಸಿಡ್ಲು ಬಿತ್ತು. ಗೇಟ್ನೊಳಗೆ ಇದ್ದೆ, ಸಿಡ್ಲು ಬಿತ್ತು. ಒಂದು ಅರ್ಧ ಸೆಕೆಂಡ್ನಾಗ ನಾವು ಪಾರ ಆದ್ವಿ. ಇಲ್ಲಿ ಆಜುಬಾಜು ಮನೆಗೆ ಯಾವುದಕ್ಕೇನಾಗಿಲ್ಲ. ಯಾರಿಗೆ ಜನರಿಗೆ ಏನಿಲ್ಲ. ಫೈರ್ ಗಾಡಿ ಬಂತು, ಆರಿಸಿ ಹೋದ್ರು. ತಮ್ಮ ಹೆಸರು ಸರ್? ಸುಗಣ್ಣ, ಮುದ್ದೂರು ಸಾಕು.